ಸೊ ಇದು ಕಾಣಿಸ್ಲಿಕ್ಕೆ ನನಗೆ ನನ್ನ ಲೀಡ್ ಹಾ ಕೊಡೋದು. ಹಾ ಹಾ ಓಕೆ, ಇದು ಲೀಡ್ ಕೋಡ್ ಇದು ಕಾಣಿಸ್ಲಿಕ್ಕತ್ತಲ್ಲ. ಹಾ ಕಾಣಿಸ್ಲಿ. ಓಕೆ, ಸೊ ನಿಂದೇನಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ leadcode.comಗೆ ಹೋಗಿ. ಹಾ ಹಾ ಓಕೆ, ಇದು ಇನಿಷಿಯಲ್ ಹೋಮ್ ಸ್ಕ್ರೀನ್. ಅದು ಇಲ್ಲಿಂದ ಹಾ ಪ್ರಾಬ್ಲಮ್ಸ್ ಲಾಗಿನ್ ಹಾ ಆಗ್ಬೇಕು. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿನಂದೆಲ್ಲ ಲಾಗಿನ್ ಹಾ ಆದ್ಮೇಲೆ ನಾವು ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಟ್ಯಾಬಿಗೆ ಹೋದೆ ಅಂದ್ರೆ ನಿನ್ನ ಪ್ರಾಬ್ಲಮ್ಸ್ ನಾನು ಆಲ್ರೆಡಿ ಲಿಂಕ್ ಕೊಟ್ಟಿನಿ, ಅದು ಡೈರೆಕ್ಟ್ ತೊಗೊಂಡು ಹೋಗ್ತದೆ ನಿಂಗೆ. ಓಕೆ, ಹಾ ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದ್ಮೇಲೆ ಇದೇನದ ನಿನಗೆ ಬೇಸಿಕಲಿ ನಿನಗೆ ಬೇರೆ ಬೇರೆ ಏನಂತಂದ್ರೆ ಕ್ಯಾಟಗರಿ ವೈಸ್ ಇದು ಕೊಟ್ಟಿರ್ತದೆ ಪ್ರಾಬ್ಲಮ್ಸ್ ಅದನ್ನೆಲ್ಲ. ಸೊ ನಾವು ಹಾ ಸ್ಟ್ರಿಂಗ್ ಮೇಲೆ ಓಕೆ ಕ್ಲಿಕ್ ಮಾಡಿದ್ರೆ, ಯಾಕಂದ್ರೆ ಸ್ಟ್ರಿಂಗ್ ಬೇಸ್ಡ್ ಮಾಡ್ಲಿರ್ತೀವಿ. ಸೊ ಇದು ಏನದ, ಇದು ನಾನು ನಿನಗೆ ಇದು ಕೊಟ್ಟಿದ್ದೆ ಲಿಂಕ್. ಓಕೆ, ಹಾ ಸೊ ಈ ಪರ್ಟಿಕ್ಯುಲರ್ ಲಿಂಕ್ನಿಂದ ನೀವು ಡೈರೆಕ್ಟ್ ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದಮೇಲೆ ಓಕೆ, ಸೊ ಬೇಸಿಕಲಿ ಏನದ, ನಾನು ಡಿಫಿಕಲ್ಟಿ ಲೆವೆಲ್ ಮೇಲೆ ನಾನು ಸ್ಟಾರ್ಟ್ ಮಾಡ್ಕೋತೇನೆ. ಫಸ್ಟ್ ಈಸಿ ಇದ್ದಿದ್ದೆಲ್ಲ ನಾನು. ಓಕೆ ಓಕೆ, ಸೊ ಈಸಿ ಇದ್ದಿದ್ದಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಸ್ಕೋರ್ ಆಫ್ ಎ ಸ್ಟ್ರಿಂಗ್ ಇತ್ತು ಅಂತ ಇಟ್ಕೋ. ಓಕೆ, ಸೊ ಇಲ್ಲಿಂದ ನಾನು ಇದನ್ನ ಓಪನ್ ಮಾಡಿದ್ರೆ ಓಕೆ, ನಿನಗೆ ಏನದ ಪ್ರಾಬ್ಲಮ್ ಹೇಳ್ತದ. ಪ್ರಾಬ್ಲಮ್ ಏನದ. ಓಕೆ, ಸೊ ಯು ಆರ್ ಗಿವನ್ ಎ ಸ್ಟ್ರಿಂಗ್ ಎಸ್, ದ ಸ್ಕೋರ್ ಆಫ್ ಸ್ಟ್ರಿಂಗ್ ಇಸ್ ಡಿಫೈನ್ಡ್ ಆಸ್ ಸಮ್ ಆಫ್ ದ ಅಬ್ಸಲ್ಯೂಟ್ ಡಿಫರೆನ್ಸಸ್ ಬಿಟ್ವೀನ್ ಅಸ್ಕಿ ವ್ಯಾಲ್ಯೂಸ್ ಆಫ್ ಅಡ್ಜಸೆಂಟ್ ಕ್ಯಾರೆಕ್ಟರ್ಸ್. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಹೆಲೋ ಕೊಟ್ಟಿದ್ದ ಅಂತಂದ್ರೆ ಓಕೆ, ಈಚ್ ಕ್ಯಾರೆಕ್ಟರ್ ಮತ್ತೆ ಇದು ನೆಕ್ಸ್ಟ್ ಕ್ಯಾರೆಕ್ಟರ್. ಓಕೆ, ಸಮ್ ಆಫ್ okay, the absolute differences between the ASCII values of adjacent characters. Okay, the difference between ASCII values. So adjacent characters ಯಾವ ಇಲ್ಲಿ h ಮತ್ತು e. Okay, similarly e and l, l and l, l and o. Okay, these are adjacent characters. Okay, so ಇದರದ್ದು ASCII value ಮತ್ತು ಇದರ ASCII value. Okay, ಅವು ಎರಡರದ ಡಿಫರೆನ್ಸ್ ಅಂದ್ರೇನು, ASCII value h of ASCII value of h ಮತ್ತು ASCII value of e. Okay, ಅವೆರಡರ ಡಿಫರೆನ್ಸ್ ಅದು ಅಬ್ಸಲ್ಯೂಟ್ ವ್ಯಾಲ್ಯೂ. ಓಕೆ, ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಂಡು ಅದನ್ನ ಏನಂತ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಬೇಕು, ಇ ಮತ್ತು ಎಲ್ಗೆ. ಓಕೆ, ಅದೇ ರೀತಿ ಎಲ್ ಮತ್ತು ಎಲ್ಗೆ ಅದನ್ನ ಆ್ಯಡ್ ಮಾಡಿ ರಿಟರ್ನ್ ಮಾಡಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ಝೆಡ್ ಎ ಝೆಡ್. ಓಕೆ, ಔಟ್ಪುಟ್ ಇದು ಬರ್ತದೆ. ಯಾಕಂತಂದ್ರೆ ಝೆಡ್ 122 ಅದ, ಎದು 97 ಅದ. ಓಕೆ, ಸೊ 122 ಮೈನಸ್ 97. ಓಕೆ, ಅದ್ರದ್ದು ಅಬ್ಸಲ್ಯೂಟ್ ವ್ಯಾಲ್ಯೂ ಪ್ಲಸ್ ಎ ಝೆಡ್ ಅದ ಮತ್ತೆ. ಸೊ 97 ಮೈನಸ್ 122 ಅದರ ಅಬ್ಸಲ್ಯೂಟ್ ವ್ಯಾಲ್ಯೂ. ಅವೆರಡು ಆ್ಯಡ್ ಮಾಡಿದ್ರೆ ಇಷ್ಟು ಬರ್ತದೆ. ಓಕೆ, ಸೊ ಇದನ್ನು ನಾನೇನು ಮಾಡೀನಿ, ಓಕೆ ಸಿಂಪಲ್ ನನ್ನ ರೆಫರೆನ್ಸ್ಗೆ ಇರಲಿ ಅಂತ ಹೇಳಿ ನಾನು ಇಲ್ಲಿಂದ ಓಕೆ ಅಂಡರ್ ಈಸಿ ಕ್ಯಾಟಗರಿ. ಓಕೆ, ಒಂದು ನಿಮಿಷ. ಓಕೆ, ಸೊ ನಾನು ಇಲ್ಲೇನು ಮಾಡ್ಕೊಂಡ್ರೆ, ನಾನು ಸಿಂಪಲ್ ಇದು ಕಾಣಿಸ್ತದಲ್ಲ ನಂದು ಇಂಟೆಲಿಜೆ. ಓಕೆ, ಸೊ ಈ ಎಡಿಟರ್ ಒಳಗಡೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿನಿ, ಎಲ್ ಸಿ ಸ್ಟ್ರಿಂಗ್ ಬೇಸ್ಡ್ ಪ್ರಾಜೆಕ್ಟ್ ಅಂತ ಹೇಳಿ. ಓಕೆ, ಅಲ್ಲಿ ಸಿಂಪಲ್ ಪ್ಯಾಕೇಜ್ ಈಸಿ ಅಂತ ಮಾಡಿಕೊಂಡು ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡ್ಕೊಳಕತ್ತೇನೆ. ಓಕೆ, ಸೊ ಫಸ್ಟ್ ಪ್ರೋಗ್ರಾಮ್ ಏನದ ಅಂತಂದ್ರೆ, ನಾನು ಅಲ್ಲಿ ಪ್ರೋಗ್ರಾಮ್ ನೋಡಿಕೊಂಡು ಓಕೆ ಜಸ್ಟ್ ನಾನು ರೆಫರೆನ್ಸ್ ಇರಲಿ ಅಂತ ಹೇಳಿ ಇದನ್ನ ಲಿಂಕನ್ನು ಇಲ್ಲಿ ಕಾಪಿ ಮಾಡ್ಕೊಂಡಿನಿ. ಓಕೆ, ಮಾಡಿಕೊಂಡು ಇಲ್ಲಿ ಇದು ನೋಡಿದಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವಾಪಸ್ ಲೀಡ್ ಕೋಡಿಗೆ ಹೋಗಿ ನೋಡಿದೆ ಅಂತಂದ್ರೆ, ಒಂದು ನಿಮಿಷ. ಓಕೆ, ಸೊ ನಿನಗೆ ಇದು ಆ ಪ್ರಾಬ್ಲಮ್ ಏನು ನಾವು ನೋಡ್ಲಿಕತ್ತಿದ್ವಿ, ಅದು ಅದರೊಳಗೆ ಏನು ಹೇಳ್ತಾನೆ ಅವನು, ಈ ಸೈಡ್ ಕೋಡ್ ಸೈಡ್ ಬಂದು ಅಂತ ಇಟ್ಕೋ. ಇದು ಇರಲಿಲ್ಲ ಫಸ್ಟ್ ಆಫ್ ಆಲ್, ಅವ್ನು ಇಷ್ಟೇ ಕೊಟ್ಟಿರ್ತಾನೆ. ಓಕೆ, ಸೊ ಈ ಥರ ನಿಮ್ಮ ಸೊಲ್ಯೂಷನ್ ಬೇಕು ಅಂತಾನೆ. ಸೊ ನಾನು ಅದಕ್ಕೆ ಏನು ಮಾಡ್ಕೊಂಡಿನಿ, ಅವ್ನು ಏನು ಹೇಳಿಕತ್ತಾನೆ, ಕ್ಲಾಸ್ ಸೊಲ್ಯೂಷನ್ ಇರಬೇಕು. ಓಕೆ, ಮತ್ತೆ ಪಬ್ಲಿಕ್ ಇಂಟೀಜರ್ ಸ್ಕೋರ್ ಆಫ್ ಸ್ಟ್ರಿಂಗ್ ಫಂಕ್ಷನ್ ಇರಬೇಕು, ಅದು ಸ್ಟ್ರಿಂಗ್ ಪ್ಯಾರಾಮೀಟರ್ ತಗೋಬೇಕು. ಓಕೆ, ಸೊ ಈ ಫಂಕ್ಷನನ್ನು ನಾನು ಆ್ಯಸ್ ಇಟ್ ಇಸ್ ಕಾಪಿ ಮಾಡ್ಕೋತೀನಿ. ಓಕೆ, ನನಗೆ ಕ್ಲಾಸ್ ಬೇರೆ ಇರಲಿ. ಓಕೆ, ಕ್ಲಾಸ್ ಸೊಲ್ಯೂಷನ್ ಬೇಡ. ನಾನು ಏನಂತಂದ್ರೆ ಜಸ್ಟ್ ಫಂಕ್ಷನ್ ಅವ ಏನು ಹೇಳಾನೆ, ಈ ಫಂಕ್ಷನ್ ಒಳಗೆ ನಾನು ಕೋಡ್ ಬರಿ ಅನ್ಲಿಕತ್ತಾನೆ. ಸೊ ನಾನು ಈ ಫಂಕ್ಷನ್ ಆ್ಯಸ್ ಇಟ್ ಇಸ್ ಕ್ಯಾರಿ ಮಾಡ್ತೀನಿ. ಓಕೆ, ಸೊ ಕ್ಯಾರಿ ಮಾಡಿ ನಾನು ಏನು ಮಾಡಿದೆ, ಇಲ್ಲಿ ವಾಪಸ್ ಇದಕ್ಕೆ ಬಂದರೆ, ಎಡಿಟರಿಗೆ ಬಂದರೆ, ಸೊ ನಾ ಎಡಿಟರ್ ಒಳಗೆ ಏನು ಮಾಡ್ಕೊಂಡಿನಿ, ಅವ ಹೇಳಿದ ಫಂಕ್ಷನ್ ಇಲ್ಲಿ ಕಾಪಿ ಮಾಡ್ಕೊಂಡಿನಿ. ಓಕೆ, ಓನ್ಲಿ ಡಿಫ್ರೆನ್ಸ್ ನಾನು ಏನು ಮಾಡೀನಿ ಅಂತಂದ್ರೆ, ಅದು ನನಗೆ ಕಂಪಲ್ಸರಿ ಸ್ಟ್ಯಾಟಿಕ್ ಫಂಕ್ಷನ್ ಬೇಕು, ಅದಕ್ಕೆ ನಾನು ಸ್ಟ್ಯಾಟಿಕ್ ಆ್ಯಡ್ ಮಾಡ್ಕೊಂಡಿನಿ, ಪಬ್ಲಿಕ್ ಸ್ಟ್ಯಾಟಿಕ್ ಇಂಟೀಜರ್ ಅಂತ ಮಾಡ್ಕೊಂಡಿನಿ. ಅವನೇನು ಹೇಳಿದ ಬರೀ ಈ ಫಂಕ್ಷನ್ ಕೊಟ್ಟಿದ್ದ. ಓಕೆ, ಸೊ ನಾನು ಇದು ಸ್ಟ್ಯಾಟಿಕ್ ಫಂಕ್ಷನ್ ಇನ್ಕ್ಲೂಡ್ ಮಾಡ್ಕೊಂಡಿನಿ. ಅದಾದ್ಮೇಲೆ ನಾನೊಂದು ಮೇನ್ ಫಂಕ್ಷನ್ ನನ್ನ ಬರ್ಕೊಂಡಿನಿ. ಓಕೆ, ಈ ಸ್ಟ್ಯಾಟಿಕ್ ಫಂಕ್ಷನ್ ಬರ್ಕೊಂಡ್ಮೇಲೆ ಈ ಸ್ಟ್ಯಾಟಿಕ್ ಫಂಕ್ಷನ್ ನೀನು ಇಂಪ್ಲಿಮೆಂಟ್ ಮಾಡಬೇಕು ಅವ್ನು ಹೇಳಿದ ಲಾಜಿಕ್ ಪ್ರಕಾರ. ಓಕೆ, ಇಂಪ್ಲಿಮೆಂಟ್ ಮಾಡಿ ಅವ್ನು ಏನು ಟೆಸ್ಟ್ ಕೇಸ್ ಕೊಟ್ಟಿರ್ತಾನೆ, ಎಕ್ಸಾಂಪಲ್ಸ್ ಕೊಟ್ಟಿರ್ತಾನಲ್ಲ, ಆ ಎಕ್ಸಾಂಪಲ್ಸನ್ನು ಮೇನ್ ಅವ್ನು ಏನು ಮಾಡೋಣ, ZAZ ತೊಗೊಂಡು ಟೆಸ್ಟ್ ಮಾಡೋಣ. ಸೊ ನಾವು ಅದಕ್ಕೆ ಏನು ಮಾಡೀನಿ, ಮೇನ್ ಫಂಕ್ಷನ್ ಒಳಗಡೆ ಸ್ಟ್ರಿಂಗ್ S1 = ZAZ ಅಂತ ತೊಗೊಂಡಿನಿ. ಓಕೆ, ಆಮೇಲೆ ಆ ಫಂಕ್ಷನ್ ಕಾಲ್ ಮಾಡಿ ಚೆಕ್ ಮಾಡ್ಲಿಕತ್ತೀನಿ ಔಟ್ಪುಟ್ಟನ್ನು. ಅದೇ ರೀತಿ ಇನ್ನೊಂದು ಟೆಸ್ಟ್ ಕೇಸ್ನಾಗ ಅವನು ಕೊಟ್ಟಾನ, ಹೆಲೋ ಅಂತ ಕೊಟ್ಟಾನ. ಸೊ ಹೆಲೋ ತೊಗೊಂಡಿನಿ, ಅದನ್ನೇನಂತಂದ್ರೆ ಟೆಸ್ಟ್ ಮಾಡ್ತಿರ್ತೀನಿ. ಸೊ ಇದು ರನ್ ಮಾಡಿ ನೋಡಿ, ಇದು ಕರೆಕ್ಟ್ ಇತ್ತು ಅಂತ ಇಟ್ಕೋ, ಇದು ಪರ್ಫೆಕ್ಟ್ ಅದ ಅಂತಂದ್ಮೇಲೆ ನನಗೆ ಇದು ಕಂಟೆಂಟ್ ಇದೆ, ನಾನು ಇಂಪ್ಲಿಮೆಂಟ್ ಮಾಡಿರ್ತೀನಲ್ಲ ಇದನ್ನು. ಓಕೆ, ಸೊ ಇದನ್ನು ಒಯ್ದುಬಿಟ್ಟು ಅಲ್ಲಿ ಇದಕ್ಕೆ ಇಲ್ಲೇನದ ಜಸ್ಟ್ ಕಾಪಿ ಮಾಡೋದಷ್ಟೇ, ಇಲ್ಲಿ ಇದಕ್ಕೆ ಕಾಪಿ ಮಾಡೋದು. ಓಕೆ, ಸೊ ಕಾಪಿ ಮಾಡಿದ್ಮೇಲೆ ಏನಂತಂದ್ರೆ ನಿನಗೆ ಮೇನ್ ಫಂಕ್ಷನ್ ಇರಂಗಿಲ್ಲ. ಇದ್ರೊಳಗೆ ಏನಂತಾರೆ, ಮೇನ್ ಫಂಕ್ಷನ್ ಅವನೇ ಬರ್ದಿರ್ತಾನೆ.
ಓಕೆ ಹಾಂ ಅವ್ನು ಹಾಂ ರಿಕ್ವೈರ್ಡ್ ಏನದ ನಿನಗೆ ಇನ್ಪುಟ್ ಅವ್ನು ಕೊಟ್ಟಿರ್ತಾನೆ, ಪಾಸ್ ಮಾಡಿರ್ತಾನೆ. ಸೊ ನಮ್ಗೆ ಮೇನ್ ಫಂಕ್ಷನ್ ಬರೆಯೋದಿರಂಗಿಲ್ಲ. ಸೊ ಇಲ್ಲಿ ಏನು ಮಾಡ್ತಾನೆ, ನಾವು ಮೇನ್ ಫಂಕ್ಷನ್ನಾಗ ಏನು ಬರೆದು S1 ಹೆಲೋದಿಂದ ಕಾಲ್ ಮಾಡ್ಲಿಕ್ಕೆ ಇಲ್ಲಿ ಕೆಳಗೆ ಕೇಸ್ 1 ಕೇಸ್ 2 ತೋರಿಸ್ಲಿಕ್ಕತ್ತಲ್ಲ, ಆಮೇಲೆ S1 ಎಸ್ ZAZ ಕಾಲ್ ಮಾಡ್ಲಿಕ್ಕೆ ಅಂತ ಹೇಳಿಕತ್ತಾನ ಅವನು. ಓಕೆ ಹಾಂ ಸೊ ಅದಕ್ಕೆ ಅವ್ನು ಬರೀ ಈ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡು ಅಂತ ಕೊಟ್ಟಾಗ ಈ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡಿ ಬೇಕಾದ್ರೆ ನೀನು ಇದು ಅಂತಂದ್ರೆ ರನ್ ಮಾಡಿ ನೋಡ್ಬೋದು. ಓಕೆ ಸೊ ರನ್ ಮಾಡಿದ್ರೆ ಅದು ಏನದ ನಿನಗೆ ಪಾಸ್ ಅಥವಾ ಫೇಲ್ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ ಕೇಸ್ 1 ಹೆಲೋ ಪಾಸ್ ಮಾಡ್ತು, ಔಟ್ಪುಟ್ ಎಕ್ಸ್ಪೆಕ್ಟೆಡ್ ಇಸ್ 13 ಬಂದು, ಔಟ್ಪುಟ್ ನಿಂದ 13 ಬಂದದ, ಎಕ್ಸ್ಪೆಕ್ಟೆಡ್ 13 ಇತ್ತು. ಓಕೆ ಸೊ ಪಾಸ್ ಆಯ್ತು. ಆಮೇಲೆ ಕೇಸ್ 2 ಏನದ ನಿನಗೆ ZAZ ಇದು ಮಾಡ್ಯಾನ. ಓಕೆ ಔಟ್ಪುಟ್ 50 ಬಂದದ, ಎಕ್ಸ್ಪೆಕ್ಟೆಡ್ 50 ಇತ್ತು. ಸೊ ಎಲ್ಲ ಕೇಸ್ಗಳು, ಎಲ್ಲ ಟೆಸ್ಟ್ ಕೇಸ್ಗಳು ಎಕ್ಸೆಪ್ಟೆಡ್ ಅಂತ ಬಂತು ಅಂತಂದ್ರೆ ಓಕೆ ಅವಾಗ ಏನದ ನೀನು ಇಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೋದು. ಓಕೆ ಸಬ್ಮಿಟ್ ಮಾಡಿದ್ರೆ ಏನಾಗ್ತದೆ, ನಿಂದು ಪರ್ಟಿಕ್ಯುಲರ್ ಸಬ್ಮಿಷನ್ ಸಬ್ಮಿಟ್ ಆಗಿ ಓಕೆ ಇಲ್ಲಿ ಇದು ತೋರಿಸ್ತದೆ. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಏನಂತ ನನಗೆ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತದೆ. ಏನಪ್ಪ ಅಂತಂದ್ರೆ ನಿನ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಬರೆದಿದ್ದು ಓಕೆ ನಿಂದು ಟೈಮ್ ಕಾಂಪ್ಲೆಕ್ಸಿಟಿ ರನ್ ಟೈಮ್ ಎಷ್ಟು ತೊಗೊಂಡದ, 1 ಮಿಲಿ ಸೆಕೆಂಡ್ ತೊಗೊಂಡದ. ಓಕೆ ಇಟ್ ಬೀಟ್ಸ್ 99.46% ಆಫ್ ಪೀಪಲ್ ಸಬ್ಮಿಷನ್. ಓಕೆ ಅದೇ ರೀತಿ ಮೆಮೊರಿ ಒಳಗ ಓಕೆ ನಿನಗೆ ಅದು ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು. ಇದು ಟೈಮ್ ಕಾಂಪ್ಲೆಕ್ಸಿಟಿ, ಇದು ನಿಂದು ಟೈಮ್ ಕಾಂಪ್ಲೆಕ್ಸಿಟಿ, ಇದು ಸ್ಪೇಸ್ ಕಾಂಪ್ಲೆಕ್ಸಿಟಿ. ಓಕೆ ಸೊ ಇದು ನಿನಗೆ ಮೆಮೊರಿ ಯೂಸೇಜ್ ಪಾಯಿಂಟ್ ಆಫ್ ವ್ಯೂಲಿಂದ 41.70 MB ತೊಗೊಂಡದ. ಓಕೆ ಸೊ ಇದು ಪರ್ಟಿಕ್ಯುಲರ್ ಇದೇನಪ್ಪ ಅಂತಂದ್ರೆ ನಿನಗೆ ಬೀಟ್ 68% ಆಫ್ ಪೀಪಲ್. ಓಕೆ ಸೊ ನಿಮ್ಮ ಇದಕ್ಕೆ ಏನಿರ್ತದೆ ಬೇಸಿಕಲಿ ಇದು ಪ್ರಾಬ್ಲಮ್ ಎಕ್ಸಿಕ್ಯೂಟ್ ಆಗಬೇಕು. ಓಕೆ ಎಕ್ಸಿಕ್ಯೂಟ್ ಆಗಿ ಕೆಲವೊಂದ್ಸಲ ಏನಾಗ್ತದೆ, ನೀವು ರಾಂಗ್ ಲಾಜಿಕ್ ಹಾಕಿದ್ರಿ ಅಥವಾ ಇನ್ಎಫಿಷಿಯಂಟ್ ಲಾಜಿಕ್ ಹಾಕಿದ್ರಿ ಅಂತ ಇಟ್ಕೋ, ಈ ಸ್ಕೋರ್ಸ್ ಲೋ ಇರ್ತಾವೆ ಭಾಳ. ಓಕೆ ಸೊ ರನ್ ಟೈಮ್ ಸ್ಕೋರ್ಸ್ ಅವಾಗ ಏನಾಗ್ತದೆ ನಿನಗೆ ಗೊತ್ತಾಗಬೇಕು, ಇಲ್ಲ ನೀನು ಇದು ಏನೋ ಪ್ರಾಬ್ಲಮ್ ಮಾಡ್ಲಿಕ್ಕೆ ಇದು ಕರೆಕ್ಟ್ ಇಲ್ಲ ಅಂತ ಹೇಳಿ ಮತ್ತೆ ಥಿಂಕ್ ಮಾಡಿ ಮತ್ತೆ ಇದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ತರ ಮಾಡ್ಕೋತ ಹೋದಿ ಅಂತಂದ್ರೆ ನಿಂದು ಸಬ್ಮಿಷನ್ಸ್ ಫೈನಲಿ ತೋರಿಸ್ತದೆ ಎಷ್ಟು ಅಕ್ಸೆಪ್ಟ್ ಮಾಡಿದೆ ಅಂತ ಹೇಳಿ. ಓಕೆ ಅದಾದ್ಮೇಲೆ ಏನಂತಂದ್ರೆ ಇಲ್ಲಿ ಪ್ರೊಫೈಲಿಗೆ ಹೋಗಿ ನೋಡಿದ್ರ ಓಕೆ ಸೊ ಇದು ಪ್ರೊಫೈಲ್ ಒಳಗಡೆ ಓಕೆ ನಿನಗೆ ಫೈನಲಿ ಒಂದು ಇದು ಬಿಲ್ಡ್ ಆಗ್ತಿರ್ತದೆ, ಏನಪ್ಪಾ ಅಂತಂದ್ರೆ ರ್ಯಾಂಕ್ ಬಿಲ್ಡ್ ಆಗ್ತಿರ್ತದೆ. ಓಕೆ ಅಟ್ ಪ್ರೆಸೆಂಟ್ ಅದನ್ನ ನಾವು ನಿನ್ನೆ ಸ್ಟಾರ್ಟ್ ಮಾಡೀವಿ. ಓಕೆ ಸೊ ಸ್ಟಾರ್ಟಿಂಗ್ನಾಗ ನಿಂದು more than 50 lakhs ರ್ಯಾಂಕ್ ಹೋಗಿರ್ತದೆ. ಓಕೆ ಸೊ ನೀನು ಸ್ಲೋಲಿ ನಿನಗೆ ಈಗ ಮಾಡ್ಕೋತ ಒಂದು 100-200 ಪ್ರಾಬ್ಲಮ್ ಆದ್ವು ಅಂತಂದ್ರೆ ಇದು ರ್ಯಾಂಕ್ ಇಂಪ್ರೂವ್ ಆಗೋತ ಹೋಗ್ತದೆ. ಪ್ಲಸ್ ಏನಂತಂದ್ರೆ ಈ ಸೈಡ್ ತೋರಿಸ್ತಿರ್ತದೆ ನಿನಗೆ ಎಷ್ಟು ಈಸಿ ಮತ್ತು ಎಷ್ಟು ಮೀಡಿಯಮ್ ಎಷ್ಟು ಹಾರ್ಡ್ ಕ್ವಶನ್ಸ್ ಮಾಡಿದಿ. ಅವ್ರ ಹತ್ರ ಇರೋ ಕ್ವಶನ್ ಬ್ಯಾಂಕ್ನೊಳಗ 805 ಅವ. ಓಕೆ ಮೀಡಿಯಮು 1679 ಅವ. ಓಕೆ ಇದೇನವ ಟೋಟಲ್ ಕ್ವಶನ್ ಬ್ಯಾಂಕ್. ಓಕೆ ಸೊ ನಾರ್ಮಲಿ ನಿಮ್ಗೆ ಇಂಟರ್ವ್ಯೂದಾಗ ಮೀಡಿಯಮ್ಲಿಂದ ಪಿಕಪ್ ಮಾಡ್ತಾರೆ. ಓಕೆ ಸೊ 1679 ಒಳಗೆ ಅಟ್ಲೀಸ್ಟ್ ಒಂದು 200 300 400 ಮಾಡಬೇಕು. ಈಸಿ ಒಳಗೆ ಒಂದು 400 500 ಮಾಡಿದ್ರೆ ನಿನಗೆ ಏನಾಗ್ತದೆ, ಒಂದು ಅಂದಾಜು ಯಾವ ಥರ ಕ್ವಶನ್ಸ್ ಬರ್ಲಿಕ್ಕತ್ತಾವ, ನಿನ್ನ ಅಪ್ರೋಚ್ ಹೆಂಗಿರಬೇಕು ಅನ್ನೋದು ಗೊತ್ತಾಗ್ತದೆ. ಓಕೆ ಸೊ ಇದ್ರೊಳಗೆ ಏನಂದ್ರೆ ನಿಂದು ಇದು ತೋರಿಸ್ತಿರ್ತದೆ ಎಷ್ಟು ಮಾಡಿದಿ ಕಂಪ್ಲೀಟ್ ಟೋಟಲಿ 3 ಔಟ್ ಆಫ್ 3197 ಸಾಲ್ಡ್. ಓಕೆ ಸೊ ಅದೇ ರೀತಿ ನೀನು ಏನಂತಂದ್ರೆ ನೀನು ಎನಿ ಟೈಮ್ ನಿನಗೆ ಹೋಗಿ ನೋಡ್ಬೇಕಾಗಿತ್ತು ನಿನ್ನ ಇದು ಅಂತಂದ್ರೆ ನೀನು ಸಬ್ಮಿಷನ್ಸಿಗೆ ಹೋದಿ ಅಂತಂದ್ರೆ ಓಕೆ ನಿಂದು ಎಲ್ಲ ಸಬ್ಮಿಷನ್ಸು ಇಲ್ಲಿರ್ತಾವೆ. ಓಕೆ ನೀ ಯಾವ್ಯಾವ ಮಾಡಿದಿ ಓಕೆ ಅದ್ರದ್ದು ಎಲ್ಲ ಸಬ್ಮಿಷನ್ಸು ಇಲ್ಲಿರ್ತಾವೆ. ಓಕೆ ಸೊ ಇದು ಏನದ ಹ್ಯಾಕರ್ ರ್ಯಾಂಕ್ದು. ಓಕೆ ಸೊ ಈ ಹ್ಯಾಕರ್ ರ್ಯಾಂಕ್ದು ಇದು ಏನದ ಅಂತಂದ್ರೆ ನಿನಗೆ ಬೇಸಿಕಲಿ ಇಲ್ಲೊಂದು ಇದು ಕ್ರಿಯೇಟ್ ಮಾಡ್ಕೊ ಪ್ರೊಫೈಲು. ಓಕೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ಏನದಂತಂದ್ರೆ ಇಲ್ಲಿ ಸ್ಲೈಟ್ಲಿ ಡಿಫ್ರೆಂಟ್ ಟೈಪು, ಅಲ್ಲಿ ಲೀಡ್ ಕೊಡ್ತಾರನೆ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಟೈಪು. ಓಕೆ ಇಲ್ಲಿ ಬಂದು ಏನಪ್ಪ ಅಂತಂದ್ರೆ ನೀನು ಪ್ರಿಪೇರ್ ಬೈ ಟಾಪಿಕ್ ಜಾವಾ ಸೆಲೆಕ್ಟ್ ಮಾಡ್ಕೊ. ಓಕೆ ಸೊ ಜಾವಾ ಸೆಲೆಕ್ಟ್ ನೀ ಕ್ಲಿಕ್ ಮಾಡಿದೆ ಅಂತಂದ್ರೆ ನಿನಗೇನಾಗ್ತದೆ, ಇಲ್ಲಿ ಜಾವಾದ ಪ್ರಿಪ್ರೇಷನ್ ಇದು ಮಾಡ್ತದೆ. ಇಲ್ಲೇನದಂತ ನೀನು ಒಂದು ಟಾಪಿಕ್ ಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೊಂದು ಚಾಲೆಂಜ್ ಕೊಡ್ತಾನೆ. ಓಕೆ ಸೊ ಆ ಚಾಲೆಂಜ್ ಮಾಡ್ಕೋತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಬಂದ ತಕ್ಷಣ ಫಾರ್ ಎಕ್ಸಾಂಪಲ್ ಜಾವಾ ಇದು ಅದಪ್ಪ ಇಫ್ ಎಲ್ಸ್ ಮೇಲೆ ಓಕೆ ನನಗೆ ಸಾಲ್ವ್ ಮಾಡೋದದ. ಓಕೆ ಸೊ ನಾನೇನಂತಂದ್ರೆ ವೆಲ್ಕಮ್ ಟು ಜಾವಾ ಸಾಲ್ವ್ ಮಾಡೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಅಂತಂದ್ರೆ ಓಕೆ ಸೊ ಇಲ್ಲಿ ಅದು ಟಾಪಿಕ್ ಕೊಟ್ಟಿರ್ತದೆ. ಓಕೆ ಈ ಟಾಪಿಕ್ ಓದಬೇಕು. ಓಕೆ ಓದಿ ಆಮೇಲೆ ಇನ್ಪುಟ್ ಫಾರ್ಮ್ಯಾಟು ಔಟ್ಪುಟ್ ಫಾರ್ಮ್ಯಾಟ್ ಅದು ಕೊಟ್ಟಿರ್ತಾನೆ, ಸ್ಯಾಂಪಲ್ ಔಟ್ಪುಟ್ ಕೊಟ್ಟಿರ್ತಾನೆ, ಅದಕ್ಕೊಂದು ಟಾಸ್ಕ್ ಕೊಟ್ಟಿರ್ತಾನವ. ಓಕೆ ಕಂಪ್ಲೀಟ್ ದ ಮೇನ್ ಬಾಡಿ ಬೈ ಕಾಪಿಂಗ್ ದ 2 lines ಆಫ್ ಕೋಡ್ ಬಿಲೋ ಆ್ಯಂಡ್ ಪೇಸ್ಟಿಂಗ್ ದಮ್ ಇನ್ ದ ಬಾಡಿ ಆಫ್ ದ ಮೇನ್ ಮೆಥಡ್. ಓಕೆ ಸೊ ಇದನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಂತಾನೆ. ಅದ್ರ ಬದಲಿಗೆ ಏನಂತಂದ್ರೆ ಈ ಸೈಡ್ ಇಲ್ಲಿ ನಿನಗೆ ರೈಟ್ ಹ್ಯಾಂಡ್ ಸೈಡು ಓಕೆ ಸೇಮ್ ಮೇನ್ ಫಂಕ್ಷನ್ ಕೊಟ್ಟಾನ, ಎಂಟರ್ ದ ಕೋಡ್ ಬಿಲೋ ಅಂತಾನ. ಬಿಲೋ ನಾವೇನದ ನಮಗೆ ಗೊತ್ತಿದ್ದು ಅಥವಾ ಇಲ್ಲಿ ಟಾಸ್ಕ್ ಪ್ರಕಾರ ಏನು ಕೋಡ್ ಇರ್ತದೆ ಕೊಟ್ಟು ಓಕೆ ರನ್ ಕೋಡ್ ಮಾಡಬೇಕು. ರನ್ ಕೋಡ್ ಕರೆಕ್ಟ್ ಇತ್ತು ಅಂತಂದ್ರೆ ಅದು ಹೇಳ್ತದೆ ಇದು ಕರೆಕ್ಟ್ ಅದ ಅಂತ ಹೇಳಿ. ಓಕೆ ಓಕೆ ಇದು ಕರೆಕ್ಟ್, ಇದು ನಿಂದ ಔಟ್ಪುಟ್ ಏನು ಬಂದದ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿತ್ತು. ಓಕೆ ಅದಾದ್ಮೇಲೆ ಸಬ್ಮಿಟ್ ಮಾಡಬೇಕು. ಓಕೆ ಸೊ ಹಿಂಗೆ ಮಾಡ್ಕೋತಿದ್ರೆ ಏನಾಗ್ತದೆ ನಿನಗೆ ಓಕೆ ಒಂದು ಚಾಲೆಂಜ್ ಕೊಟ್ಕೋತ ಹೋಗ್ತದೆ. ಇದು ನಿನ್ನ STD ಇನ್ ತಗೊಳ್ಳೋದು, STD ಔಟಿಗೆ ಇದು ಮಾಡೋದು. ಓಕೆ ಆಮೇಲೆ ಇದು ಮಾಡೋದು, ಈ ಥರ ನಿನಗೆ ಒಂದು ಚಾಲೆಂಜ್ ಕೊಟ್ಕೋತ ಹೋಗ್ತದೆ. ಆ ಅಷ್ಟು ಚಾಲೆಂಜ್ ಇವೇನವಲ್ಲ ಇವನ್ ಮಾಡ್ಕೋತ ಹೋಗ್ಬೇಕು. ಓಕೆ ಸೊ ಫಾರ್ ಎಕ್ಸಾಂಪಲ್ ಇಫ್ ಎಲ್ಸ್ ಮೇಲೆ ಚಾಲೆಂಜ್ ಇರ್ತದೆ. ಓಕೆ ಇಫ್ ಎಲ್ಸ್ ಆದ್ಮೇಲೆ ಏನಂತಂದ್ರೆ ಔಟ್ಪುಟ್ ಫಾರ್ಮ್ಯಾಟಿಂಗು, ಲೂಪ್ಸು, ಲೂಪ್ 1 ಡೇಟಾ ಟೈಪ್ಸು. ಓಕೆ ಸೊ ಈ ಥರ ಅಷ್ಟು ಚಾಲೆಂಜ್ ಇದ್ಕೋತ ಹೋಗ್ತಾವೆ.
ಓಕೆ. ಸೊ ಈ ಎಲ್ಲ ಚಾಲೆಂಜನ್ನು ಇದು ಮಾಡ್ಕೋತ ಹೋಯ್ತು ಅಂತಂದ್ರೆ ನಿಂದ ರ್ಯಾಂಕಿಂಗ್ ಬಿಲ್ಡಪ್ ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ. ಓಕೆ, ರ್ಯಾಂಕಿಂಗ್ ಬಿಲ್ಡಪ್ ಆಗ್ತಾವ, ಬ್ಯಾಚ್ಗಳು ಬರ್ಲಿಕ್ಕೆ ಶುರು ಆಗ್ತಾವ. ಓಕೆ, ಸೊ ಹಾಂ. ಇದು ಒಂದು ಲೀಡ್ ಕೋಡ್ನಾಗ, ಓಕೆ, ಲೀಡ್ ಕೋಡ್ನಾಗ ಏನದ ಇನಿಷಿಯಲಿ ಟಾಪಿಕ್ ವೈಸ್ ಮಾಡ್ಕೋತ ಹೋಗೋದು. ಫಾರ್ ಎಕ್ಸಾಂಪಲ್ ನಾನು ಸ್ಟ್ರಿಂಗ್ಲಿಂದ ಮಾಡ್ಬೇಕಂತ ಹೆಂಗೆ ತೋರಿಸಿದ್ನಲ್ಲ, ಸ್ಟ್ರಿಂಗ್ಲಿಂದ ಹಾಂ. ಒಂದು ಮಿನಿಮಮ್ ಒಂದು ಸರ್ಟೆನ್ ಇದು ಬಂದ ಮೇಲೆ, ಪ್ರೊಫಿಷಿಯನ್ಸಿ ಬಂದ ಮೇಲೆ ಅರೇಸ್ ಇಂದ, ಅರೇಸ್ ಆದ್ಮೇಲೆ ಇನ್ನೊಂದು ಟಾಪಿಕ್ಲಿಂದ, ಈ ತರ ಟಾಪಿಕ್ ವೈಸ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಓಕೆ. ಇದು ಮಾಡ್ಕೋತ ಹೋದ್ರೆ ಏನಾಗ್ತದ, ನಿನಗೆ ಒಂದು ಸರ್ಟೆನ್ ಪ್ರೊಫಿಷಿಯನ್ಸಿ ಬಂದ ಮೇಲೆ ಆಮೇಲೆ ಏನಂದ್ರೆ ಹ್ಮ್. ಟಾಪಿಕ್ ಬಿಟ್ಟು, ಓಕೆ, ಕಂಪನಿ ವೈಸ್. ಸೊ ನಿನಗೆ ಫಾರ್ ಎಕ್ಸಾಂಪಲ್ ಅಮೆಝಾನ್ನಾಗ ಯಾವ ಥರ ಕ್ವಶನ್ಸ್ ಕೇಳೋಣ, ಇದು ಯಾವ ಥರ ಕೇಳೋಣ, ಅದನ್ನು ನೋಡ್ಬೋದು. ಸೊ ಈಸಿ ಮತ್ತು ಮೀಡಿಯಂ ಟಾರ್ಗೆಟ್ ಮಾಡು. ಓಕೆ, ಈಸಿ ಮತ್ತು ಓಕೆ. ಮೀಡಿಯಂ ಇದು ಕಾಂಪ್ಲೆಕ್ಸಿಟಿ ಇದ್ದಿದ್ದು. ಓಕೆ, ಹಾಂ. ಈಗ ಇನಿಷಿಯಲಿ ಟಾಪಿಕ್ ವೈಸ್ ಫಾರ್ ಅಟ್ಲೀಸ್ಟ್ ನೆಕ್ಸ್ಟ್ 1 ಮಂತ್. ಓಕೆ, ಸೊ ಓಕೆ. ಎಲ್ಲ ಟಾಪಿಕ್ಸ್ ಮುಗಿದು ಅಂತಂದ್ರೆ ಅವಾಗ ಏನದಂತಂದ್ರೆ ನೀನು ಕಂಪನಿ ವೈಸ್ ಚೆಕ್ ಮಾಡ್ಬೋದು. ಇವು ಟಾಪಿಕ್ ವೈಸ್ ಮಾಡಿದ್ದೆ ಯಾವ್ಯಾವ ಕಂಪನಿ ಹಾಂ. ಒಳಗೆ ನಿನಗೆ ರಿಪೀಟ್ ಆಗ್ಯಾವ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಮತ್ತು ಓಕೆ. ಕಂಪನಿ ವೈಸ್ ಲಿಸ್ಟ್ ಮಾಡಿದೆ ಅಂತಂದ್ರೆ ಅವಾಗ ಏನಾಗ್ತದೆ ನಿನಗೆ, ನೀನು ಮಾಡಿದ್ದೇ ಮೋಸ್ಟ್ ಆಫ್ ದಮ್ ಆಲ್ರೆಡಿ ಇರ್ತಾವಲ್ಲಿ. ಸೊ ಅವಾಗ ಅದು ಟಿಕ್ ಹಾಂ. ಮಾರ್ಕ್ ತೋರಿಸ್ತಾನೆ, ಇದು ಆಲ್ರೆಡಿ ಮಾಡಿದೆ ಅಂತ ಹೇಳಿ. ಓಕೆ, ಹಾಂ. ಒಂದು ವೇಳೆ ಯಾವಾರ ಇದ್ದು, ಫಾರ್ ಎಕ್ಸಾಂಪಲ್ ನಿನಗೆ ಅಮೆಝಾನ್ ಕಂಪ್ನಿ ಒಳಗೆ ಒಂದು ಔಟ್ ಆಫ್ 50, ಓಕೆ, ನೀ ಆಲ್ರೆಡಿ 25 ಮಾಡಿದ್ರೆ ಉಳಿದು 25 ಯಾವ ಥರ ಅವ. ಸೊ ಆ ಕಂಪ್ನಿ ಒಳಗೆ ಯಾವ ಥರ ಕ್ವಶನ್ಸ್ ಕೇಳಲಿಕತ್ತಾನ ಗೊತ್ತಾಗ್ತದೆ. ಓಕೆ, ಸೊ ಓಕೆ. ಇದೊಂದು 3-4 ಮಂತ್ಸ್ ಒಳಗೆ ಏನಪ್ಪ ಅಂತಂದ್ರೆ ನೀನು ಒಂದು ಸ್ಟ್ರಾಂಗ್ ಪ್ರೊಫೈಲ್ ಬಿಲ್ಡ್ ಮಾಡಬೇಕು. ಓಕೆ, ಈ ಓಕೆ. ಸ್ಟ್ರಾಂಗ್ ಪ್ರೊಫೈಲ್ ಬಿಲ್ಡ್ ಮಾಡಿ ನಿಂದು ಬೋತ್ ಹ್ಯಾಕರ್ ರ್ಯಾಂಕ್ನಾಗ ಆಯಿತು, ಲೀಡ್ ಕೋಡ್ನಾಗ, ಎರಡು ಕಡೆ ಏನಂತಂದ್ರೆ ನಿಂದು ರ್ಯಾಂಕಿಂಗ್ ಚಲೋ ಬರಬೇಕು. ಸೊ ರ್ಯಾಂಕಿಂಗ್ ಓಕೆ. ಚಲೋ ಬರ್ಬೇಕಂದ್ರೆ ಏನು, ನೀನು ಅಷ್ಟು ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಅದು ಆಟೋಮೆಟಿಕಲಿ ಅಷ್ಟು ಮಾಡಿದ್ರೆ ಏನಾಗ್ಬಿಡ್ತದೆ, ನಿನಗೊಂದು ಗ್ರಿಪ್ ಬರ್ತದೆ. ಓಕೆ. ಓಕೆ, ಸೊ ಈಗೇನಪ್ಪ ಅಂತಂದ್ರೆ ಇಲ್ಲಿ ಸ್ಟಾಪ್ ಮಾಡೋಣ. ನೀನು ಲೀಡ್ ಹಾಂ. ಕೋಡ್ ಒಳಗೆ 10 ಪ್ರೋಗ್ರಾಮ್ಸ್ ಮಾಡಬೇಕು. ಓಕೆ, ಓಕೆ. ಫಸ್ಟ್ ಟಾಪಿಕ್ನಾಗ ಹಾಕಿ ನಾನು ನಾ ಏನು ಕೊಟ್ಟಿಲ್ಲ ಅಲ್ಲಿ, ನೀನು ಲೀಡ್ ಕೋಡಿಗೆ ಹೋದಿ ಅಂತಂದ್ರೆ ಸ್ಟ್ರಿಂಗ್ ಕ್ಲಿಕ್ ಮಾಡಿದೆ ಅಂದ್ರೆ ನಿಂಗೆ ಲಿಸ್ಟ್ ಆಫ್ ಸ್ಟ್ರಿಂಗ್ ಬೇಸ್ಡ್ ಪ್ರೋಗ್ರಾಮ್ ಕೊಡ್ತದ. ಅದನ್ನ ಓಕೆ. ಸಾರ್ಟ್ ಮಾಡಿ, ಡಿಫಿಕಲ್ಟಿ ಮೇಲೆ ಸಾರ್ಟ್ ಮಾಡಿ ಈಸಿನ ಮೇಲೆ ತಂದ್ಕೊಂಡ್ರ. ಓಕೆ, ಅದ್ರೊಳಗಿಂದ ಓಕೆ. ಫಸ್ಟ್ 10 ಕೊಟ್ಟಿನಿ. ಫಸ್ಟ್ 10 ಒಳಗೆ 2 ಪ್ರೀಮಿಯಂ ಇದ್ದಿದ್ದಕ್ಕೆ ಅವ್ನು ತೋರ್ಸಂಗಿಲ್ಲ. ಅದು ಬಿಟ್ಟು ಅವು ಹಾಂ. ಎರಡನ್ನು ಬಿಟ್ಟು ಉಳಿದು 12ರಾಗ ಫಸ್ಟ್ 10 ಕೊಟ್ಟಿನಿ ನನಗೆ. ಓಕೆ, ಆ ಓಕೆ. 10 ಏನು ಮಾಡಬೇಕು, ಪ್ರೋಗ್ರಾಮ್ ನೋಡಬೇಕು, ಅವ ಏನು ಓಕೆ. ಎಕ್ಸ್ಪೆಕ್ಟ್ ಮಾಡ್ಯಾನ, ಎಕ್ಸ್ಪ್ಲನೇಷನ್ ನೋಡಬೇಕು. ಓಕೆ, ನೋಡಿ ನಿನಗೆ ಟೆಕ್ನಿಕಲ್ ಇಂಟರ್ವ್ಯೂನಾಗ ಅದೇ ಥರ ಪ್ರೋಗ್ರಾಮ್ ಕೊಡ್ತಾರೆ. ಅದೇ ಥರ ಅಂದ್ರೇನು, ಹ್ಮ್. ವರ್ಡಿಂಗ್ಸು ಅವು ಇವು ಹಾಗೆ ಇರ್ತಾವೆ. ಸೊ ಆ ಪ್ರೋಗ್ರಾಮ್ನ ಹಾಂ. ಅರ್ಥ ಮಾಡಿಕೊಂಡು ಎಕ್ಸಾಂಪಲ್ಸನ್ನ ನೋಡಿ, ಓಕೆ, ಓಕೆ. ನೋಡಿಬಿಟ್ಟು ಅವ ಯಾವ ಥರ ಫಂಕ್ಷನ್ ಡಿಫೈನ್ ಮಾಡಂದಾನ ಅದೇ ಥರ ಇಲ್ಲಿ ನಿನಗೆ ಎಡಿಟರ್ನಾಗ ಬಂದು ಫಂಕ್ಷನ್ ಡಿಫೈನ್ ಮಾಡಿಕೊಂಡು ಅವನು ಏನು ಓಕೆ. ಎಕ್ಸಾಂಪಲ್ ಕೊಟ್ಟಾನ ಅಥವಾ ಟೆಸ್ಟ್ ಕೇಸ್ನಾಗ ಏನು ವ್ಯಾಲ್ಯೂ ಕೊಟ್ಟಾನ ಅದನ್ನ ಮೇನ್ ಫಂಕ್ಷನ್ನಾಗ ಹಾಕಿ ಕಾಲ್ ಮಾಡಿ ಹಾಂ. ಚೆಕ್ ಮಾಡ್ಬೇಕು, ಅದು ಬರ್ಲಿಕ್ಕತ್ತದ ಇಲ್ಲ ನಿನಗೆ ಅಂತೇಳಿ. ಓಕೆ. ಬರ್ತಿತ್ತು ಅಂತಂದ್ರೆ ಆ ಫಂಕ್ಷನ್ ಕಂಟೆಂಟನ್ನು ಆ ಕಡೆ ಕಾಪಿ ಮಾಡಿ, ಓಕೆ, ಲೀಡ್ ಕೋಡ್ನಾಗ ಕಾಪಿ ಮಾಡಿ ಅಲ್ಲಿ ರನ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ. ಓಕೆ, ಸೊ ನಾನು ಇದು ಎಡಿಟರ್ನಾಗ ಯಾಕೆ ಮಾಡಲಿಕತ್ತೀನಿ ಅಂದ್ರೆ ನಿಂಗೆ ಸ್ವಲ್ಪ ದಿನ ಆದಮೇಲೆ ಡೈರೆಕ್ಟ್ ಅಲ್ಲೇನೆ ಟ್ರೈ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಓಕೆ. ಎಡಿಟರ್ನಾಗ ಯಾಕೆ ಮಾಡಲಿಕತ್ತೀನಿ ಅಂದ್ರೆ ನಿನ್ನ ಹತ್ರ ಒಂದು ಇದು ಇರ್ತದೆ, ಅಂದ್ರೆ ಯಾವ ಥರ ಮಾಡ್ಲಿಕತ್ತಾರ ಅಂತ ಗೊತ್ತಾಗ್ತದೆ. ಇವ ಲೀಡ್ ಕೋಡ್ ಬಿಟ್ಟು ಬೇರೆ ಯಾವ್ದಾರ ಎನ್ವಿರಾನ್ಮೆಂಟ್ನಾಗ ನಿನಗೆ ಪ್ರೋಗ್ರಾಮ್ ಮಾಡು ಅಂತ ಇಟ್ಕೋ, ಅವಾಗ ಏನಂತ ಹಾಂ. ನಿನಗೆ ಹೆಂಗೆ ಡಿಫೈನ್ ಮಾಡಬೇಕು ಅದು ಗೊತ್ತಾಗೋದು ಹೋಗ್ತದೆ. ಸೊ ಫಸ್ಟ್ ಎಡಿಟರ್ನಾಗ ಮಾಡಿ ಆಮೇಲೆ ಅಲ್ಲಿ ಸಬ್ಮಿಟ್ ಮಾಡಿ. ಓಕೆ, ಸಬ್ಮಿಟ್ ಮಾಡಿದ ಮೇಲೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮತ್ತು ಮೇನ್ ಟೈಮ್ ಕಾಂಪ್ಲೆಕ್ಸಿಟಿ ಅದನ್ನು ಚೆಕ್ ಮಾಡಬೇಕು. ಮಿನಿಮಮ್ ಓಕೆ. 95%ಗಿಂತ ಜಾಸ್ತಿ ಬರಬೇಕು. ಓಕೆ, ಓಕೆ. ಬಂದಿದ್ದಿಲ್ಲ ಅಂದ್ರೆ ಮತ್ತೆ ಥಿಂಕ್ ಮಾಡಿ ಎಲ್ಲಿ ಪ್ರಾಬ್ಲಮ್ ಅದ ಏನದ ಇದು ಮಾಡ್ಬೋದು. ಒಂದು ವೇಳೆ ನಿನಗೆ ಕಂಪ್ಲೀಟ್ಲಿ ಒಂದು ಪ್ರೋಗ್ರಾಮ್ ಮೇಲೆ ಒಂದು 45 ಮಿನಿಟ್ಸ್ ಆಯಿತು, ನಿನಗೆ ಕಂಪ್ಲೀಟ್ಲಿ ಬರವಲ್ಲಾಗ್ಯದ, ಅವಾಗ ಏನಂತಂದ್ರೆ ಹಾಂ. ಅವನ್ನ ಪೆಂಡಿಂಗ್ ಇಡು, ನಾನು ಅದನ್ನು ನಿನಗೆ ಹೇಳ್ಕೊಡ್ತೀನಿ ಹೆಂಗೆ ಏನು ಮಾಡಬೇಕು ಅಂತ ಹೇಳಿ. ಓಕೆ. ಓಕೆ, ಸೊ ಇಲ್ಲೇನಂತಂದ್ರೆ ಲಾರ್ಜ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಅವ. ಓಕೆ, ಸೊ ಹಾಂ. ನೀನು ಫಾಸ್ಟ್ ಮಾಡ್ಕೊತ ಹೋಗ್ಬೇಕು. ಆನ್ ಆನ್ ಎವರೇಜ್ ಒಂದು ಪ್ರಾಬ್ಲಮಿಗೆ ಒಂದು 15ರಿಂದ ಈಸಿ ಟೈಪ್ ಪ್ರಾಬ್ಲಮ್ ಅವು. ಓಕೆ, ಸೊ ಹಾಂ. ಹಾಂ. 15ರಿಂದ 20 ನಿಮಿಷ ಮ್ಯಾಕ್ಸಿಮಮ್, ಇಲ್ಲ 30 ಮಿನಿಟ್ಸ್ ಮ್ಯಾಕ್ಸಿಮಮ್. ಓಕೆ, ಸೊ 30 ಮಿನಿಟ್ಸ್ನಾಗ ಒಂದು 5 ಮಿನಿಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ಸನ್ನು ಚೆಕ್ ಮಾಡಿ ಹೆಂಗೆ ಬರ್ಲಿಕ್ಕತ್ತದ ಅಂತೇಳಿ. ನಿನಗೆ ಆ್ಯಕ್ಚುಲ್ ಟೆಕ್ನಿಕಲ್ ಓಕೆ. ಇಂಟರ್ವ್ಯೂನಾಗೂ ನಿಂಗೆ ಹಾರ್ಡ್ಲಿ 45 ಮಿನಿಟ್ಸ್ ಇರ್ತದೆ, 30 to 45 ಮಿನಿಟ್ಸ್ ಇರ್ತದೆ. ಓಕೆ, ಓಕೆ. ಸೊ ನೀನು ಎಲ್ಲ ಈಗ ಇನಿಷಿಯಲಿ ಫಸ್ಟಿಗೆ ಇದ್ದಾಗ ಈಸಿನ 30 ಮಿನಿಟ್ಸಿಗೆ ಟಾರ್ಗೆಟ್ ಮಾಡು. 30 ಮಿನಿಟ್ಸ್ನಾಗ ನೀನು ಸಾಲ್ವ್ ಮಾಡಿ ಕೋಡ್ ರನ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆ, ಆಮೇಲೆ ಉಳಿದು 15 ನಿಮಿಷದಾಗ ನಿನಗೆ ಅದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿರಬೇಕು. ಓಕೆ, ಸೊ ಓಕೆ. 30 ಮಿನಿಟ್ಸ್ ಟಾರ್ಗೆಟ್ ಇಟ್ಕೊ. ಫಸ್ಟ್ ಇವತ್ತೇನದ ಅಟ್ಲೀಸ್ಟ್ 10 ಲೀಡ್ ಕೋಡು, ಒಂದು ಇದ್ರೊಳಗೆ ಹ್ಯಾಕರ್ ರ್ಯಾಂಕ್ನಾಗ ಒಂದು 10 ಚಾಲೆಂಜಸ್.